ಮಾಡಿದ್ದಾರೆ, ಈಗ ಸೀರಿಯಸ್ ಆಯ್ತು ನಾವು ಬಂದಿದ ತಕ್ಷಣ ಇಲ್ಲಿ ನಮ್ಗೆ ಗೊತ್ತಾಗಿದೆ ಮರ್ಡರ್ ಆಗೈತಂತೆ. ಅದನ್ನೆಲ್ಲ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮ್ಗೆ ಸಾಬೀತಾಯ್ತು ಅದನ್ನ ನೋಡಿದ ಮೇಲೆ. ಹಾ ಆ ಕತ್ತಿ ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅದ್ರ ಅವ್ರನ್ನ ಕೇಳಿದಾಗನೇ ಕತ್ತಿ ತಗೊಂಡ್ ದಾಳಿ చేస్తాರಂತ ಅವ್ರು ಹೇಳಿದ್ರು. ಅಂದ್ರೆ ಚಾಕು ತಗೊಂಡ್ ಮಾಡಿ ಚಾಕು ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತೆ ಈ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೆ. ಅಲ್ಲ ಸರ್, ಈಗ ಒಂದು ಪಾಪ ಏನೋ ಅಲ್ಲಿ ಎಲ್ಲ ಸೆಕ್ಯೂರ್ ಇರುತ್ತೆ ಅಂತೇಳಿ ಮಕ್ಕಳನ್ನ ಬಿಟ್ಟಿರ್ತೀವಿ. బట్ ಅವರು గాలికి తీసేసినారు అది మొత్తం. వాళ్ళు ఏం పట్టించుకోవడం లేదు. ಸರ್, ಈಗ ಒಂದೇನು ಗೊತ್ತಾ, ಆ ಹುಡುಗನ ಜೊತೆಗೆ ನಿನ್ನೆ ಸಾಯಂಕಾಲ ಗಲಾಟೆ ಆಯ್ತಾ? ನಿಮ್ಮ ಮಗ ದಿನ ಫೋನ್ ಮಾತಾಡ್ತಾರೆ ನಿಮ್ಮ ಜೊತೆಗೆ ಏನಾದ್ರು? ಮೊನ್ನೆ ಮಾತಾಡಿದ್ದ. ಅವ್ರು ಯಾರ ತಲೆ ಗಲಾಟೆ ಇಲ್ಲ ಅಲ್ಲಿ. ಅಲ್ಲ ಸರ್, ನಿಮ್ಮ ಮಗ ಗಲಾಟೆ ಅಲ್ಲ, ಆ ಹುಡುಗ ಬೇರೆ ಹುಡುಗ ಗಲಾಟೆ ಮಾಡ್ಕೊಂಡಿದ್ದೀರಾ, ನಿಮ್ ಗಮನಕ್ಕೆ ಬಂದಿತ್ತ? ಏನಿಲ್ಲ, ಅದೇನು ಮಾತಾಡಿದ್ನ ನಿಮ್ಮ ಮಗ ಮೊನ್ನೆ ಮಾಡಿದ್ದ. ಫೀಸ್ ಕಟ್ಟಬೇಕಂತ ಹೇಳಿ ಫ್ರೈಡೆ ಫೀಸ್ಗೆ ಒಂದು 5000 ಇದ್ರೆ ಫೋನ್ ಪೇ ದಾರ ಕಳ್ಸಿವಿ ಅಷ್ಟೇ. ಇನ್ನ ಅವ್ನ ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಸ್ಕೂಲ್ ಫೋನ್ ಅಲೌಡ್ ಇತ್ತ ಸರ್? ಅಂದ್ರೆ ಅವರು ಫೀಸ್ ಕಟ್ಟಾಕ ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಲ್ಲ ಮಾಮೂಲಾಗಿ ಇಲ್ಲ. ಈ ತರ ಹುಡುಗ ಏಕೈಕ ಅಟ್ಯಾಕ್ ಮಾಡ್ಬೇಕಂದ್ರ ಅವನು ಒಂಥರ ಏನ್ ಮಾನಸಿಕವಾಗಿ ಏನಾದ್ರು ಇರ್ಬೋದ ಅನಿಸ್ತದ. ಇಲ್ಲಾಂದ್ರೆ ನನ್ನ ಡ್ರಗ್ಸ್ ನನಗೆ ಅದಕ್ಕೆ ಡೌಟ್ ಐತೆ. ಏನೋ ನಾವು ಬಂದಿರ್ಬೋದಂತ ಅನಿಸ್ತದೆ. ಅವ್ನು ಪೂರ್ತಿ ಫೇಲ್ಯೂರ್, ಯಜಮಾನ ಫೇಲ್ಯೂರ್ ಅಂಡ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್. ಯಾಕಂದ್ರೆ 9th ಮಕ್ಕಳು ಆ ಜೊತೆಗೆ 8 ಜನರನ್ನ ಹೊಡೆಯುವಷ್ಟು ಮಟ್ಟಿಗೆ ಬಂತಂದ್ರೆ ಮತ್ತೆ ಎಷ್ಟಿರ್ಬೋದು ನೀವೇ ಅರ್ಥ ಮಾಡ್ಕ್ಯಾರಿ. ಈಗ ಇದ್ರ ಮೇಲೆ ನಿಮ್ಗೆ ಕಾಲೇಜ್ ಆಡಳಿತ ಮಂಡಳಿ ಮೇಲೆ ಏನ್ ಅನುಮಾನ ಇದೆ ಈಗ ನಿಮ್ಗೆ? ಅವ್ರ ಮೇಲೆ ಅನುಮಾನ ಅಂತ ಅಲ್ಲ, ಅವರು ದಾರಿ ಬಗಲಿಗೆ ತೋರಿಸ್ಬಿಟ್ಟಾರ. ಅದನ್ನ ಏನು ಮಾಡ್ಲಿಲ್ಲ. ಅವ್ರನ್ನ ಯಾರನ್ನ ಏನ್ ಮಾಡ್ಬೇಕು, ಇದು ಅಡ್ಮಿನಿಸ್ಟ್ರೇಟರ್ ಇಡ್ಬೇಕು, ಅವ್ರ ಕೇರ್ ಟೇಕರ್ನ ಇಡ್ಬೇಕು, ಅವ್ರನ್ನ ಇಟ್ಟಿಲ್ಲ. ಒಕ್ಕ ಲೇಡಿ ಇಟ್ಟಾರ, ಐಮ್ ಏನ್ ನೋಡ್ಕೊಂತಾರ. ಹುಡುಗರು ಏನ್ ಮಾಡ್ತಾರ ಏನೋ, ಇವ್ರ ಜಂಗ ಐತ ಎಲ್ಲ ಅವ್ರು ತಗೋಬೇಕು. ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನ್ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮಗನ್ ಬಿಟ್ಟ? ఇది 4th ఇయర్ రన్నింగ్. 9th స్టాండర్డ్ 6th స్టాండర్డ్ ಯಾವಾಗ ಆಗಿಲ್ಲ. ಈಗ ಇದ್ರ ಬಗ್ಗೆ ನೀವು ಏನು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದ್ರಾ? ಕೇಸ್ ಮಾಡಿದ್ವಿ. ಏನಂತ ಕೇಸ್ ಕೊಟ್ಟಿದ್ರಿ? ಅವನು ಕೊಲೆ ಮಾಡಿದ್ದಾನಂತೇಳಿ. ಸಿಕ್ಕಿಲ್ಲ ಅವ್ನು ಹುಡುಗನ ಅವ್ನು ಭರತ್ ಅಂತ ಇಲ್ಲಿ ಗೊನೆಹಾಳು, ಬಳ್ಳಾರಿ ಬಗಲಿಗೆ ಗೊನೆಹಾಳು ಹುಡುಗ ಅವನೇ ಮಾಡಿದ್ದಾನಂತ. ಮಿಕ್ಕಿದ್ದವ್ರು ಗಾಯ ಇದು ಇಂಜೂರ್ಡ್ ಪರ್ಸನ್ ಹುಡುಗರದಲ್ಲ ಅವ್ರೆಲ್ಲ ಹೇಳ್ಯಾರ. ಸರ್, ನೀವು ಅಲ್ಲಿ ಹೋಗಿದ್ರಿ, ಹೋದಾಗ ಬೇರೆ ಮಕ್ಕಳಿಗೆ ಏನಾಯ್ತು ಅಂತ ಕೇಳಿದಾಗ ಏನ್ ಹೇಳಿದ್ರಿ ಸರ್? ನಿಮ್ಗೆ ಅಲ್ಲಿ ಏನು ಯಾವ ಕಾರಣಕ್ಕಾಗಿತ್ತು ಅಂತ ఏమన్నా ಹೇಳಿದ್ರು? అది ಹೇಳಲಿಲ್ಲ ఇన్న. అంకుల్ వచ్చినాడు, వాడు కొట్టినాడు అంకుల్, మమ్మల్ని అందరిని కొట్టినాడు, దెబ్బలు తగిలినాయి. మేమంతా మమ్మల్ని ಅವ್ರು ಹೇಳ್ದ ಹಂಗೆ. ಅವ್ರು ದೆಬ್ಬೆ ತಗಿಲ್ಬಿಟ್ಟ ಎಲ್ಲ ಅವ್ನು ಬಡ್ದ್ಬಿಟ್ಟು ಎಲ್ಲಾರು ನೈಕ್ ಚಪಟ್ಟಂಗ್ ಬಡ್ದ. ಮಕ್ಕಂಡಿದ್ದಾಗ ನಡೆದಿದ ಘಟನೆ. ಆ ಮೇಡಮ್ ಮೇಲೆ ಇದ್ದಾರ, ಅವ್ರು ಬಂದಾರ ಕೆಳಗ, ಇವ್ರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರ. ಆಮೇಲೆ ಮೇಲಾಗ ಅಟ್ಯಾಕ್ ಮಾಡ್ಬಿಟ್ಟಾನ. ಹೆಂಗೆ ಎಸ್ಕೇಪ್ ಸರ್? ದೊಡ್ಡ ಕಾಂಪೌಂಡ್ ಇರುತ್ತೆ, ಅವ್ರು ಎಸ್ಕೇಪ್ ಹೆಂಗ ಅದ? ಅಲ್ಲಿ ಅವನು ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು ಹೋಗ್ಬಿಟ್ಟ, ಹೊಡೆದಾನಂತ ಅವ್ರು ಹೇಳ್ತಾ ಇದಾರ. ಸರ್, ಈಗ ನಿಮ್ಗೆ ಒಟ್ಟಾರೆ ಇದ್ರ ಮೇಲೆ ಏನ್ ಅನುಮಾನ ಇರೋದು? ಒಂದು ಡ್ರಗ್ಸ್ ಸರ್ ಏನು ಇರ್ಬೋದಂತ ಅನ್ಸದ. ಅಷ್ಟು ಮಾನಸಿಕವಾಗಿ ಅಷ್ಟು ಇದು ಒಂದು ಅದ್ರ ಅಂತಾರ ನೋಡು, ಅಷ್ಟು ಮಂದಿನ ಬಡಬೇಕಂದ್ರೆ ಅದೇನೋ ಇರ್ಬೋದು. ಧೈರ್ಯ ಎಲ್ಲಿಂದ ಬಂದು ಬರುತ್ತೆ? ಮತ್ತೆ ಅದೇ ಒಬ್ಬರನ್ನ ಬಡದಾನಂದ್ರೆ ಏನೋ ಇರ್ತದೆ, ಏನೋ ಕಕ್ಷ ಇರ್ಬೋದು ಅಂತ ಅನ್ಬೋದು. 9 ಮೆಂಬರ್ಸ್ ನಾವು ಅಟ್ಯಾಕ್ ಮಾಡಿದಾನಂದ್ರೆ ವಿಚಕ್ಷಣ ರಹಿತವಾಗಿ ಏನೋ ತಗೊಂಡಿರ್ಬೋದನ್ನ ಅನಿಸುತ್ತೆ ನನಗಾದ್ರೆ. ಏನು ಸರ್, ನೈಟ್ ಏನೋ ಯಾರು ಚಿಕ್ಕದೋಗಿ ಏನೋ ಹುಡುಗ ಅಂತ ಹೇಳ್ತಾ ಇದ್ದಾರೆ, ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಷ್ಟೇ ಗೊತ್ತಿಲ್ಲ. ಜಗಳ ಏನ ಆಗಿತ್ತಂತ? ಏನ್ ಜಗಳ ಇಲ್ಲಂತೆ. ಅವನೊಂದು ಸೈಕೋ ತರ ಏನೋ ಎಲ್ಲ ಡೆತ್ ಮಾಡಿ ಇರೋದಂಗ ಅವಾಗಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಪುಡಾರಿ ಇದ್ನಂತ ಹುಡುಗ? ಏನ್ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳ್ತಾರೆ. ನಾವಲ್ಲಿ ಕೇಳಿದ್ವಿ, ಏನ್ ಗಂಜಾ ಗಿಂಜಾ ಏನ್ ಹ್ಯಾಬಿಟ್ಸ್ ಐತೆ ಅಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾ ಇದಾರೆ ಅವ್ರು. ಅವನೇನು ಸ್ವಲ್ಪ ಎಲ್ಲ ಇದು ಕೊಲೆ ಮಾಡಿ ಇರೋದಂಗ ಅವಾಗಂತ ಹೇಳಿ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಹುಡುಗ ಏನಾಗ್ಬೇಕ್ರಿ ನಿಮ್ಗೆ? ಹಳಿ ಸರ್. ನಮ್ಮ ಅಣ್ಣನ ಮಗಳನ್ನ ಕೊಟ್ಟಿರೋದು. ಯಾವ್ರ ಹುಡುಗಂದ ಊರ ಯಾವ್ರು? ಶಮತಿಗೇರಿ ಒಳಗುಂದ್ ಮಂಡಲ, ಆಂಧ್ರ. ಈಗ 9.
ಅಸಲು ಒಳ್ಳೆ ಹುಡುಗ ಸರ್. ಅಸಲು ಯಾರ ಜೊತೆ ಪಾಪ ಅವ್ನು ತಿಳಿತು ಮಾತಾಡೋನಲ್ಲ ಪಾಪ. ಯಾರ ಜೊತೆ ಅಸಲು ಮಾತಾಡಕ್ಕೆ ಬಿಡೋನು ಪಾಪ ಅವನು. ಅಷ್ಟು ಒಳ್ಳೆಯವನು ಪಾಪ ಅವನು. ಫ್ರೆಂಡ್ಸ್ ಅಲ್ಲ, ಅವ್ರ ಕ್ಲಾಸ್ಮೇಟ್ ಏನೋ ಗೊತ್ತಿಲ್ಲ ನಮ್ಗೆ. ಒಂದೇ ರೂಮ್ನಾಗ ಇದ್ರಂತೆ. ಒಂದೇ ರೂಮ್ನಾಗ ಇದ್ರಂತೆ. ಎಷ್ಟು ಹುಡುಗರಿಗೆ ಹೊಡೆದನಂತ ಈಗ ಹುಡುಗ? 9 ಮಂದಿ ಹೊಡೆದನಂತೆ ಅವನು. ಏನ್ ತಗೊಂಡು? ಚುಕ್ಕಡಪಲ್ಲಿ ಕಟ್ತಾರ ರಾಡು, ಆ ರಾಡ್ ಅಂತ ಹೇಳ್ತಾ ಇದಾರೆ ಅವ್ರು. ಇವಾಗ ನೋಡಿದ್ರೆ ಸಣ್ಣಗೆ ಬಕ್ಕೆ ಬಿದ್ದೈತೆ. ಅವ್ರು ಹೇಳೋದಕ್ಕೆ ಇದಕ್ಕೆ ಭಾಳ ಇಟ್ಟು ಬರುತ್ತೆ. ಇದು ಒಟ್ಟಿ ಕಾಣ್ತೀವಿ, ಅದೇ ನೋಡಿ ನಾನು ನೋಡೋದು ಹೊರಗೆ ಬಂದ್ಬಿಟ್ಟು ನಾನು. ಇಬ್ಬರೇ ಕೊಂಡ್ಬಿಟ್ರು. ಅಡ್ವೊಕೇಟ್ ಅವರಪ್ಪ, ನಮ್ಮ ಅಳಿಯ ಅಣ್ಣನ ಮಗಳನ್ನ ಕೊಟ್ಟಿರೋದು ನಾನು. ಹಾ, ಇವನ ದೊಡ್ಡವನು, ಸಣ್ಣವನು ಅಲ್ಲೇ ಅವ್ರ ತಗ ಇಟ್ಕೊಂಡಾರ ಅವ್ನು. ಅವಳಿಗೆ 2 years ಆಯ್ತು ಅವಳು ಇಲ್ಲಿ ಸೇರಿಸಿ. ಶಮತಿಗೇರಿ ಒಳಗೊಂದ್ ಮಾಡ್ಲ. ಮತ್ತೆ ಅವ್ರದ್ದೇ ನಿರ್ಲಕ್ಷ್ಯ ಅಲ್ಲ ಸರ್ ಇವಾಗ. ಮದಿನೇ ಯಾರ್ದೈತೆ ಅವನು ಫಸ್ಟಿಗೆ ಒಂದೇ ಸಲ ಹಿಂಗೆ ಸೈಕೋದಂಗೆ ಹೆಂಗ್ ಮಾಡ್ತಾನ ಅವನು? ಅವ್ರೇನು ಮುಚ್ಚಿಟ್ಟಾರ ಅಂತ ನಮ್ಗೆ ಅನುಮಾನ ಅಷ್ಟೇ. ಅವನು ಒಂದೇ ಸಲ ಹೆಂಗ್ ಮಾಡ್ತಾನ ಅವನು? ಇಷ್ಟಕ್ಕೆ ಮುಂಚೆ ಏನು ಮಾಡಿರ್ತಾನ, ಅವ್ರೇನು ಫೀಸ್ ಬಗ್ಗೆ ಅದೆಲ್ಲ ಕವರ್ ಮಾಡಕ್ಕೆ ಮಾಡಿರ್ತಾರ ನಮ್ಗೆ ಅನುಮಾನ ಅಷ್ಟೇ. 1,20,000 ಫೀಸ್ ಒಂದು ವರ್ಷಕ್ಕೆ. ಇಬ್ಬರು ಸೇರಿಸಿದ್ದ ನಮ್ಮ ಅಳಿಯ. ಅವನು ಸಣ್ಣವಳ ಆಳೋದಕ್ಕೆ ಮನೆ ಕರ್ಕೊಂಡು ಹೋಗ್ಬಿಟ್ಟ ಅವನ್ನ. ನಮ್ಮಣ್ಣ ಮಗ ಸುತ್ತ ಸೇರಿಸಿದ್ದು ಇಬ್ಬರನ್ನ. ಅವ್ರನ್ನ ಸುತ್ತಿ ಆಳೋದಕ್ಕೆ ಅವರು ಮನೆ ಕರ್ಕೊಂಡ್ ಬಂದ್ಬಿಟ್ರು. ಇದು ಅಂತೂ ಅದು ಸೈಕೋ ತರ ಮಾಡಿರೋದು, ಅವ್ರು ಮುಚ್ಚಿಟ್ಟಾರ ಅಷ್ಟೇ. ಎದ್ರಲ್ಲಿ ಅಂದ್ರೆ ನಿಮ್ಗೆ ರಾಡ್ ಅಲ್ಲ ಅಂತಾರ ಅದು? ರಾಡಿದ್ರೆ ಸಣ್ಣಗೆ ಹೆಂಗ ಬಾಕಿ ಬರ್ತದೆ ಸರ್ ಅದು. ಇವಾಗ ನೋಡಿ ಬಂದಿಲ್ಲ ನಾನು. ಎಲ್ಲಿಂದ ತಂದಂತೆ ಆ ಹುಡುಗ? ಚುಕ್ಕಡ ಬದ್ರದ ಅಂತ ಹೇಳ್ತಾ ಇದಾರೆ ಅವರು. ಬಿಟ್ಟು ಯಾವತ್ತೂ ಇಂಥ ಘಟನೆ ನಡೆದಿಲ್ಲ ಅಲ್ಲಿ. ಆದರೆ ಆ ಹುಡುಗನ ಮಾನಸಿಕ ಪರಿಸ್ಥಿತಿಯನ್ನು ಅರ್ಥ ಆಗಿಲ್ಲ. ಅವ್ನು ಡ್ರಗ್ ಅಡಿಕ್ಟ್ ಆಗ್ಯಾನೋ ಏನಾಗ್ಯಾನೋ ನಮ್ಗೆ ಗೊತ್ತಾಗೋದಲ್ಲ. ಯಾಕಂದ್ರೆ ನಮಗ್ ಮೇಲೆ ಬಿಟ್ಟಿರ್ತೀವಿ. ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವರು ಅವನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು, ಮತ್ತೆ ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ. ಒಬ್ಬರನ್ನಾದ್ರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೇನೋ ಅಂತ ಹೇಳಿ. ಇವಾಗ 9 ಮಂದಿನ ಅಂದ್ರೆ ಭಾರಿ ದೂರ ಹೋಯ್ತದು. ಹಂಗಾಗಿ ನಮ್ಗೆ ಮಾನಸಿಕ ಆಗ್ಯದೆ, ಅವ್ರ ಬಗ್ಗೆ ಮಾನಸಿಕ ಆಗ್ಯದೆ, ಎಲ್ಲರ ಬಗ್ಗೆ ಮಾನಸಿಕ ಆಗತ್ತೆ. ನಮ್ಮ ಹುಡುಗೋಗ್ಯಾನಂತ ನಮ್ಗೆ ಭಾರಿ ದುಃಖ ಐತೆ. ಈಗ ನಿಮ್ ಜೊತೆಗೆ ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳಕ್ ಬರೋದಲ್ಲ, ಕರೆಕ್ಟ್ ಅಂತ ಹೇಳಕ್ ಹೋಗೋದಲ್ಲ. ಅವ್ರು ಅಲ್ಲಿ ಇರೋ ಕೇರ್ ಟೇಕರ್ ಯಾರು ಇರ್ತಾರೋ ಅವರು ಸ್ಟಡಿ ಮಾಡಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲೇ ಇರ್ತಾರ, ಅಲ್ಲಿ ಕೇರ್ ಟೇಕರ್ಸ್ ಯಾರು ಇರ್ತಾರ ಅವ್ರನ್ನ ನೋಡ್ಕೋಬೇಕಾಗ್ತೈತೆ. ಅದು ಅವ್ರು ನೋಡ್ಕೊಂಡಾರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ. ಮತ್ತೆ ನಮ್ಮ ಊರು ಹುಡುಗ, ನಾವು ಆ ಊರಿಗೆ ಸರ್ಪಂಚ್. ಹೆಂಗಿದ್ದೆ ಸರ್ ಹುಡುಗ ನಿಮ್ ಜೊತೆಗೆ? ಒಳ್ಳೆ ಹುಡುಗ, ಭಯಂಕರ ಒಳ್ಳೆ ಹುಡುಗರು. ಮತ್ತೆ ನಾನು ಎಕ್ಸಾಗ್ರೇಷನ್ ಏನಿಲ್ಲ, ಭಯಂಕರ ಒಳ್ಳೆ ಹುಡುಗರು ಅವರು. ಅದು ದುಃಖ ಆಗ್ತತಲ್ಲ ನಮ್ಗೆ. ಅಲ್ಲ, ಅದು ಹಂಗ ನೀವು ಕಲ್ಪನೆ ಮಾಡ್ಕೋಬಾರ್ದು. ಮತ್ತೆ ಅದು ಏನಾಗೈತೋ ಅವನ ಮಾನಸಿಕ ಪರಿಸ್ಥಿತಿ ಅಲ್ಲಿ ಇದ್ದವ್ರು ನೋಡ್ಕೋಬೇಕು. ಅದು ಕಾಶಿಯಸ್. ಯಾವನೇನ ಹಾಸ್ಟೆಲ್ ಇಟ್ಟಿರ್ಲಿ, 4 ಮಂದಿನ 3 ಮಂದಿನ ಒಂದು ಕಡೆ ಇಡಬೇಕು. 9 ಮಂದಿ 10 ಮಂದಿ ಅಂದ್ರೆ ಮತ್ತೆ ಏನ್ ನಡೀತೈತೋ ಯಾರಿಗೆ ಗೊತ್ತಿಲ್ಲಲ್ಲ. ಅದು ಕೇರ್ ಟೇಕರ್ ಮಸ್ಟ್ ಟೇಕ್ ಕೇರ್. ಕೇರ್ ಟೇಕರ್ ನೋಡಿಲ್ಲ ಅಂದ್ರೆ ಇಂಥ ಘಟನೆಗಳೇ ನಡೆಯೋದು. ಅವನು ಅಲ್ಲಿ ಏನೈತೋ, ಅವನು ಡ್ರಗ್ ಅಡಿಕ್ಟ, ಇನ್ನೊಂದು ನಾವು ಹೇಳಕ್ ಬರೋದಲ್ಲ, ಹೌದಾ? ಹಂಗಾಗಿ ಒಳ್ಳೆ ಹುಡುಗನ ಕಳ್ಕೊಂಡಿವಿ. ನಮ್ಮ ಊರು ಹುಡುಗನ ಎಲ್ಲಿಗೋ ಬೆಳ್ತಾನೆ ನಮ್ಮ ಹುಡುಗ ಅಂದ್ಕೊಂಡಿವಿ. ಹಿಂಗಾಗಿದೆ, ಭಾರಿ ದುಃಖ ಆಗ್ತೈತೆ ನಮ್ಗೆ. ನಮ್ಮ ಹೆಸರು ರಾಮರೆಡ್ಡಿ ಅಂತ ಹೇಳಿ.